ನಮ್ಮಲ್ಲಿ ಇದನ್ನ ನಾವು ರಿವಾಲ್ವಿಂಗ್ ಹೆಡ್ ಬ್ರಾಂಚ್ ಅಂತ ಕರಿತೀವಿ. ಈ ಬ್ರಾಂಚ್ ಅನ್ನು ನಾವು ಯಾವುದೇ ಒಂದು ಸ್ಮೋಕ್ ಇರ್ತಕ್ಕಂಥ ಏರಿಯಾದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಸಿಪ್ ಫೈರ್ಸ್ ಆಗಿರ್ಬೋದು, ಆ ಥರದ ಒಂದು ಫೈರ್ ಆದಾಗ ಈ ಒಂದು ರಿವಾಲ್ವ್ ಹೆಡ್ ಬ್ರಾಂಚ್ ಅನ್ನ ಯೂಸ್ ಮಾಡಿಕೊಂಡು ಸ್ಮೋಕ್ ಅನ್ನ ಎಕ್ಸಾಕ್ಟ್ ಹೊರಗಡೆ ಹಾಕೋ ಮೂಲಕ ಫೈರ್ ಅನ್ನ ಫುಡ್ ಅಪ್ ಮಾಡ್ತೀವಿ. ಈ ತರ ನಮ್ಮ ಇಲಾಖೆಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ಸ್ ಆದಾಗ ನಾವು ಡಿಫ್ರೆಂಟ್ ಟೈಪ್ ಆಫ್ ಬ್ರಾಂಚಸ್ ಅನ್ನ ಯೂಸ್ ಮಾಡೋ ಮೂಲಕ ಫೈರ್ ಅನ್ನ ಎಕ್ಸ್ಟಿಂಗ್ವಿಷ್ ಮಾಡ್ತೀವಿ. Thank you. अच्छा ठीक है, तो ठीक है, अगर जाएंगे नहीं from all of us, that he has out of his busy schedule, he has taken out time and he has come here all the way to just conduct this mock drill. So on behalf of entire company, and all of us, I'll really thank you to him. Right? Thank you very much. Okay, thank you so much. ತಾವೆಲ್ಲ ಇಷ್ಟೊತ್ತವರೆಗೂ ಪೇಷನ್ಸ್ ಇಂದ ಕುಂತು ಕೇಳಿದ್ದಕ್ಕೆ ಹಾಗೂ ಇದನ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಫ್ಯೂಚರಲ್ಲಿ ಯಾವುದೇ ಒಂದು ಇನ್ಸಿಡೆಂಟ್ ನಡೆಯೋರಂಗೆ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಅದೇ ಒಂದು ರಿಕ್ವೆಸ್ಟ್. ಓಕೆ, Come. Yeah. Everyone together. Sir, ನಿಮ್ಮ ಟೀಮ್ सर निम टीम आउट ना करें ಅಂದರೆ ಇದು ಒಂದೊಂದಕ್ಕೆ ಡೆಡಿಕೇಟೆಡ್ ಟೈಮ್ ಕೊಡಿ. 2 hours ಭಾರಿ ಚೆನ್ನಾಗಿದೆ. ಎಲ್ಲ ಫುಲ್ 1 hour ಕೂಡ ಆಗಿದೆ. ಚೆನ್ನಾಗಿ ಬರುತ್ತೆ. ಕಮ್ ಇನ್ ದಟ್ ಡ್ರೆಸ್ ಓನ್ಲಿ. छोटा ಇನ್ನೊಂಚೂರು ಹಿಂದೆ ಬಂದು ಥೋड़ा पीछे आ जाएगा तो फोटो ಯಾರು ಫೋಟೋಗ್ರಾಫರ್? ಸರ್ ಕಡೆ ಮುಂದೆ ಬನ್ನಿ. ಸರ್ ओके, एक काम करो, यू कम दिस साइड. हमारा टाइम 10 मिनट्स है. फोटो लेके चले जाए. बट ये फायर वाले हैं ना, उनके साथ पूरा टीम. फायर की टीम कौन? कुछ नहीं, फायर टीम हमारी टीम है. मुझे 1 घंटे की वीडियो मिल गया.
ಇನ್ನ ಹಿಂದೆ ಹೋಗ್ಬೇಕು ಸರ್. ಅಂಜಿ ಫುಲ್ಲು ಸರ್ ಅಲ್ಲಿ ನೋಡಿ ಈ ಕಡೆ ಬನ್ನಿ ಸರ್. ನಾಗೇಶ್ ಸರ್ ಈ ಕಡೆ ಥ್ಯಾಂಕ್ ಯು ಆಲ್ ಆಫ್ ಯು. ಅವ್ರ ಸರ್ ಹೆಸರೇನು ಸರ್ ಇವ್ರ ಹೆಸರು ಯಾರು ಇವರ ಧಾನಪ್ಪ ಸರ್ ಅವರು ಐಸ್ ಬ್ರೇಕರ್ ಏನೋ ಮಾಡ್ತೀನಿ. Now we'll have first aid training, quick training. उसके बाद में we'll go back to our work. ಕ್ಯಾಮ್ರಾನೇ ದೂರ ಹೋಗಿ ಇರಲಿ ಬಿಡಿ ಇರಲಿ. ಎಲ್ಲರೂ ನಮಸ್ಕಾರ. ಎಷ್ಟು ಜನ ಕನ್ನಡ ಮಾತಾಡ್ತೀರಿ? ಎಷ್ಟು ಜನ ಹಿಂದಿ ಮಾತಾಡ್ತೀರಿ? ಹಿಂದಿ ಸ್ಪೀಕಿಂಗ್ ओके You mix both the languages. ओके हिंदी स्पीकिंग आर यू लर्निंग कन्नड़ा? कन्नड़ा सीख रहे हो? कन्नड़ा सीख रहे हो? थोड़ा थोड़ा ಸ್ವಲ್ಪ ಸ್ವಲ್ಪ ओके so to start with let us thank all the team of fire brigade and the organizing team with a flower clap. I'll teach you flower clap. घर में जो भी बच्चे हैं उनको सिखा सकते हैं. फ्लावर क्लैप सुना है कैसा? Let us give a flower clap, a big round of applause. ऐसा करो हाथ. Flowers are falling from the sky. Okay. 1, 2, 3 करना है. करके जोर से. Okay. So, shall we do flower clap? अभी आपको पता है नಮಗೆ ಗೊತ್ತಿದೆ ಮಾಡೋಣ. For all the team, all the HR, all the team, all the staffs, I don't want to name individually all the fire brigade team, sir. It was a most beautiful explanation. बहुत अच्छा था, बहुत ही clear था indication. पूरा record करके रखा है मैंने, मैं आपको बाद में दूंगा. So let us give a big round of applause. कौन सा है? Clap कौन सा है? Flower clap. Hold it up. करके. सो फायर सेफ्टी हो गया. फर्स्ट एड थोड़ा थोड़ा सिखाऊंगा आपको, थोड़ा ही सिखाऊंगा. सो आप रिमेंबर करना है डॉक्टर साहब सीडी, याद रहेगा? डॉक्टर साहब सीडी, DRSABCD. ओके. फर्स्ट डी डेंजर. यू सी, आप देखोगे ನೀವು ನೋಡ್ತೀರಾ ಎಲ್ಲ ಡೇಂಜರ್ ಕಾಣ್ತಾ ಇದೆಯಾ? ಕಂಡ್ರೆ ಏನು ಮಾಡ್ತೀರಾ? ನಾವೇನೋ ಫೈರ್ ಡ್ರಿಲ್ದು ನಾವೇನು ಮಾಡಿದ್ವಿ ಆ ಥರ. ಸೊ ಅಲಾರ್ಮ್ ರೇಸ್ ಮಾಡ್ತೀರಾ, ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀರಾ, ಹೊರಗಡೆ ಹೋಗ್ತೀರಾ, ಅಥವಾ ಯಾರಿಗೆ ರೆಸ್ಕ್ಯೂ ಮಾಡಬೇಕು ರೆಸ್ಕ್ಯೂ ಮಾಡ್ತೀರಾ, ಯಾರು ಕೆಳಗೆ ಬಿದ್ದಿದ್ದಾರೆ ಜೋ ನೀಚೆ ಪಡ है उनको उठा के सेफ्टी लेके जाओगे. ಸೊ ಸೆನ್ಸ್ ದ ಡೇಂಜರ್, ಫಸ್ಟ್ ಡಿ. ಆರ್ ಅಂದರೆ ರಿಸ್ಪಾನ್ಸ್. ಏನು ರಿಸ್ಪಾನ್ಸ್ ಮಾಡ್ತೀರಾ? ಅಲಾರ್ಮ್ ರಿಸ್ಪಾನ್ಸ್ ಅಂದರೆ ಎಲ್ಲರೂ ಹೊರಗೆ ಬರಬೇಕು, ಅಸೆಂಬ್ಲಿ ಏರಿಯಾದಲ್ಲಿ ಅಸೆಂಬ್ಲಿ ಆಗಬೇಕು. ಸೊ ನಿಮ್ಮ ಸೇಫ್ಟಿ ಫಸ್ಟು, ಆಮೇಲೆ ನೆಕ್ಸ್ಟ್ ಏನಿದೆ ಮಾಡೋದು. ಸೊ ಡೇಂಜರ್ ಸೆನ್ಸ್ ಮಾಡಿ ರಿಸ್ಪಾನ್ಸ್. ಅದೇ ಥರ ಪೇಷಂಟ್ ಫಸ್ಟ್ ಏಡಲ್ಲಿ ಯಾರಾದರೂ ಕೆಳಗೆ ಬಿದ್ದಿದ್ರೆ ತುಂಬ ವೆರೈಟಿ ಆಗ್ಬೋದು. ಸ್ನೇಕ್ ಬೈಟ್ ಆಗ್ಬೋದು, ಇನ್ಸೆಕ್ಟ್ ಬೈಟ್ ಆಗ್ಬೋದು, ಅಥವಾ ಫೈರ್ ಆಕ್ಸಿಡೆಂಟ್ಸ್ ಆಗ್ಬೋದು, ಅಥವಾ ಫಾಲ್ಸ್ ಆಗ್ಬೋದು, ನೆಕ್ ಇಂಜುರಿ, ಬ್ಯಾಕ್ ಇಂಜುರಿ, ಹಿಪ್ ಇಂಜುರಿ ಏನಾದರೂ ಆಗ್ಬೋದು. ಸೊ ಇಂಜುರಿ ಆದಾಗ ಫಸ್ಟ್ ಏನು ಮಾಡಬೇಕಂದ್ರೆ ಇಮ್ಮೊಬಿಲೈಸೇಷನ್. ಪೇಷಂಟ್ ಯಾರೇ ಇದ್ರೂ ಮೊಬಿಲೈಸ್ ಮಾಡಬಾರ್ದು. ಕತ್ತು ನೋವು ಇದ್ದರೆ, ಕತ್ತಲ್ಲಿ ಏನೋ ಫ್ರ್ಯಾಕ್ಚರ್ ಇದ್ದರೆ, ಕೈಯಲ್ಲಿ ಏನೋ ಫ್ರ್ಯಾಕ್ಚರ್ ಇದ್ದರೆ ಮೊಬಿಲಿಟಿ ಮೂಮೆಂಟನ್ನು ಮಾಡಬಾರ್ದು. ಸೊ ಯಾವುದು ಪಾರ್ಟ್ ಆಗಿದೆ ಅಬ್ಸರ್ವ್ ಮಾಡಿ, ಡೇಂಜರ್ ಸೆನ್ಸ್ ಮಾಡಿ ರಿಸ್ಪಾನ್ಸ್ ಮಾಡಬೇಕು. ರಿಸ್ಪಾನ್ಸಲ್ಲಿ ಎರಡು ಥರ. ಒಂದು, ನೀವು ಫೈರ್ ಸೇಫ್ಟಿ ಏನಿದೆ ಫೋನ್ ಮಾಡಬೇಕು, ಅಥವಾ ಹೈಯರ್ ಅಪ್ಸ್ ಯಾರಿದ್ದಾರೆ ಕಾಲ್ ಮಾಡಬೇಕು. ಯು ಆರ್ ಗೋಯಿಂಗ್ ಟು ಕಾಲ್ द पीपल हु आर कंसर्न. सो कॉल करके आप क्या करोगे? कॉल करना है. कॉल करके पेशेंट क्या हो रहा है,
पेशेंट इज रिस्पॉन्डिंग, ब्रीदिंग कर रहा है नहीं कर रहा है. सो 3 सिंपल थिंग्स ABC याद रहेगा. ABC एयरवे, ब्रीदिंग, सर्कुलेशन. ಉಸಿರಾಡ್ತಾ ಇದ್ದಾರಾ ಇಲ್ಲ, ಏರ್ವೇ. ಸೊ ಬ್ರೀದಿಂಗ್ ನಮ್ಮ ಸರ್ಕ್ಯುಲೇಷನ್ ಕತ್ತಲ್ಲಿ ನೀವು ಹತ್ತಿರದಿಂದ ನೋಡೋಕ್ಕಾದ್ರೆ ಇನ್ನೊಂದ್ಸಲಿ ಕಲಿಸ್ಕೊಡ್ತೀನಿ ನಿಮಗೆ. ಕತ್ತಿಂದ ಸ್ನಾಯುಗಳು, ನಾವಿಲ್ಲಿ ಕತ್ತಲ್ಲಿ ಕೆಳಗಡೆ ನಾವು ಕೆರೋಟಿಡ್ ಆರ್ಟರಿ ಅಂತ ಹೇಳ್ತೀವಿ. ಎಲ್ಲರೂ ಫೀಲ್ ಮಾಡಿ, 2 ಬೆರಳಿಂದ ಕತ್ತಿನ ಸೈಡಲ್ಲಿ. बॉयज़ಲ್ಲಿ अडैम्स एप्पल ಅಂತ ಬರುತ್ತೆ. यहाँ पे जो स्वेलिंग रहता है उसके साइड में फील करना है. फील हो रहा है? ಎಲ್ಲರೂ ಫೀಲ್ ಆಗ್ತದೆಯಲ್ಲ? 100% ಎಲ್ಲರೂ ಫೀಲ್ ಆಗಬೇಕು. ಆಗಿಲ್ಲ ಅಂದರೆ ಡೇಂಜರ್. ಸೊ ಕೆರೋಟಿಡ್ ಆರ್ಟ್ರಿ ಇಲ್ಲ ಅಂದರೆ ನೋ ರಿಸ್ಪಾನ್ಸ್. ಕೆರೋಟಿಡ್ आर्टरी पल्स ಇದು ಫೀಲ್ ಆಗ್ಬೋದು, ಆಗಲಿಕ್ಕಿಲ್ಲ. ये आप फील कर सकते हो, कर नहीं सकते. ये वाला तो ईजी है. आपका फील कर रहे हो अभी? यू आर एबल टू फील इट. तो ಕೆರೋಟಿಡ್ ಆರ್ಟ್ರಿ ರಿಸ್ಪಾನ್ಸ್ ಇದ್ದರೆ ಪೇಷಂಟ್ ಈಸ್ ರಿಸ್ಪಾಂಡಿಂಗ್, ಪೇಷಂಟ್ ಈಸ್ ಬ್ರೀದಿಂಗ್ ಕಂಫर्टेबल ಅಂತ. ಅಥವಾ ನೀವು ಉಸಿರಾಟ ನೋಡ್ತೀರಾ, कैसे ब्रीथ कर रहा है, कोई पड़ा हुआ है, ब्रीथ कर रहा है नहीं कर रहा है, क्या करते हो आप? ऑब्जर्व करते हो चेस्ट का ब्रीदिंग. चेस्ट अप एंड डाउन जा रहा है, ब्रीदिंग है. ನಿಮ್ಮ ಚೆಸ್ಟ್ ಮೇಲೆ ಕೆಳಗೆ ಆಗ್ತಾ ಇದ್ದರೆ ಬ್ರೀದಿಂಗ್ ಇದೆ ಅಂತ. ಸೊ ಬ್ರೀದಿಂಗ್ ಇದ್ದು ರೆಸ್ಪಾನ್ಸ್ ಆಗ್ತಾ ಇದೆ ಇಲ್ಲ, ಪೇಷಂಟ್ ರೆಸ್ಪಾಂಡ್ ಮಾಡ್ತೇನೆ, ನೀವು ಆ ಕಡೆ ಎದ್ದು ಬನ್ನಿ ಅಥವಾ ಟರ್ನ್ ಆಗಿ ನೀವೇನೋ ಹೇಳಿದ್ರೆ ರೆಸ್ಪಾಂಡ್ ಮಾಡ್ತಿದ್ರೆ ಗುಡ್. ಇಫ್ ನಾಟ್ ರೆಸ್ಪಾಂಡಿಂಗ್, ನಿಮ್ಮದು ಅಬ್ಸರ್ವ್ ಮಾಡಿದ್ರಿ, ಯು ಆರ್ ರೆಸ್ಪಾಂಡಿಂಗ್ ಟು ದ ಪೇಷಂಟ್ ರೆಸ್ಪಾಂಡ್ ಮಾಡಲಿಲ್ಲ. ಪೇಷಂಟ್ ಅಂದರೆ ಆ ಟೈಮಲ್ಲಿ ಪೇಷಂಟ್ನೇ ಅದು. ಸೊ ಯಾರು ಎಮರ್ಜೆನ್ಸಿಲಿ ಪೇಷಂಟ್ನೇ ರೆಸ್ಪಾಂಡ್ ಮಾಡ್ತಾಯಿದ್ರೆ ಇಲ್ಲ. ನಾನ್ ರೆಸ್ಪಾನ್ಸಿವ್ ಬ್ರೀದಿಂಗ್ ಪೇಷಂಟ್ ನಾವು ನೀವು ಸೇಫ್ಟಿಗೆ ಟರ್ನ್ ಮಾಡಬೇಕು. ಬಾಯಲ್ಲಿ ಊಟ ಮಾಡ್ತಾ ಬಿದ್ದಿರಬೇಕಾದ್ರೆ ಬಾಯಲ್ಲಿರೋದೇನೋ ಕಂಟೆಂಟ್ನ ತೆಗಿಬೇಕು. ಸೊ ಬ್ರೀದಿಂಗ್ ಕರೆಕ್ಟಾಗಿ ಮಾಡಬೇಕಂದ್ರೆ ಬಾಯಲ್ಲಿರೋ ಕಂಟೆಂಟ್ನ ತೆಗಿಬೇಕು. ತೆಗೆದು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂತ ಹೇಳ್ತೀವಿ. ನಾವು ಪೇಷಂಟ್ನ ಸೈಡಿಗೆ ಮಲಗಿಸ್ಬೇಕು. ಸೈಡ್ ಮಲಗಿಸಿದ್ರೆ ಬ್ರೀದಿಂಗ್ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ. ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂದರೆ ನಾವು ಅಡ್ಡ ಮಲಗಿಸ್ಬೇಕು. ಅಡ್ಡ ಅಂದರೆ ಹೆಂಗೆ? ಸ್ಟ್ರೇಟ್ ಮಲಗಿ ಟರ್ನ್ ಮಾಡಬೇಕು ಪೇಷಂಟ್ನ. ಸೊ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್. ಯಾವಾಗ ಫಿಟ್ಸ್ ಏನಾದರೂ ಇದ್ದರೆ, ಪೇಷಂಟ್ ನಾನ್ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಈ ಥರ ಮಾಡಬೇಕು. ಸೈಡಲ್ಲಿ ಮಲಗಿಸಿ ಬ್ರೀದಿಂಗ್ ಕರೆಕ್ಟ್. ABC ಯಾವುದು? 3 ಏರ್ವೇ, ಉಸಿರಾಟ ಕರೆಕ್ಟ್ ಇದೆಯಲ್ಲೋ, ಬ್ರೀದಿಂಗ್ ಕಂಫರ್ಟೇಬಲ್ ಆಗ್ತಾ ಇದೆಯಲ್ಲೋ, ಸರ್ಕ್ಯುಲೇಷನ್ ಪಲ್ಸೇಷನ್ ಫೀಲ್ ಆಯಿತೋ ಇಲ್ಲೋ. 3 ಫೀಲ್ ಆಯಿತು ಅಂದರೆ ಕರೆಕ್ಟಾಗಿ ನೀವು ಹೈಯರ್ ಸೆಂಟ್ರಿಗೆ ಕಳಿಸ್ಬೇಕು. ಯಾರು ಡಾಕ್ಟ್ರ್ ಬರೋವ್ರಿಗೆ ವೆಯ್ಟ್ ಮಾಡೋಂಗಿಲ್ಲ ಅಲ್ವಾ. ನಾವು ಫೈರ್ ಸೇಫ್ಟಿ ಸ್ವಲ್ಪ ನಾವು ಕಲೆಕ್ಟಿವ್ ಎಫರ್ಟ್ಸ್ ಇರುತ್ತೆ. ನೀವೆಲ್ಲರೂ ಕರೆಕ್ಟಾಗಿ ಕೂಡ್ಕೊಂಡು ಎಫರ್ಟ್ಸ್ ಮಾಡೋದಿರುತ್ತೆ ಫೈರ್ ಸೇಫ್ಟಿಯಲ್ಲಿ. ಬಟ್ ಇಂಡಿವಿಜುವಲ್ ಫಸ್ಟ್ ಏಡಲ್ಲಿ ಯಾರಾದರೂ ಒಬ್ಬರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿ ನೀವು ಸೇಫ್ಟಿ ಆ್ಯಂಡ್ ಪೇಷಂಟ್ನ ನೋಡ್ಕೋಬೇಕು. ನಾನೇನು ಹೇಳಿದೆ? 3 ಏರ್ವೇ, ಬ್ರೀದಿಂಗ್ ಆ್ಯಂಡ್ ಸರ್ಕ್ಯುಲೇಷನ್. ಸೊ ಡಾಕ್ಟರ್ ಸಾಬ್ CD ಹೇಳ್ದಲ್ಲ, D ಅಂದರೆ ಡೇಂಜರ್ ಸೆನ್ಸ್ ಮಾಡಿದ್ರೆ, R ಅಂದರೆ ರೆಸ್ಪಾನ್ಸ್ ಮಾಡಿದ್ರೆ, ಎಸ್ ಅಂದರೆ ಸೀಕ್ ಫಾರ್ ಹೆಲ್ಪ್. ನೀವು ಕಾಲ್ ಮಾಡ್ತೀರಾ ಅಥವಾ ಯಾರಿಗೆ ಇನ್ಫಾರ್ಮ್ ಮಾಡ್ತೀರಾ, ಸೀಕ್ ಫಾರ್ ಹೆಲ್ಪ್. ಏವಾಗ ಅದೇ ಹೇಳಿದಲ್ಲ, ಏರ್ವೇ, ಬ್ರೀದಿಂಗ್ ಆ್ಯಂಡ್ ಸರ್ಕ್ಯುಲೇಷನ್. ಯಾರಿಗೆ ಸರ್ಕ್ಯುಲೇಷನ್ ಇಲ್ಲ, ಬ್ರೀದಿಂಗ್ ಆಗ್ತಾ ಇಲ್ಲ ಅಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ AED ಅಥವಾ ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್. ಎಷ್ಟು ಜನ ಅಟೆಂಡ್ ಆಗಿದ್ದೀರಾ? CPR ಅಂತೇಳಿ ಕೇಳಿದ್ದೀರಾ? CPR ಅಂತೇಳಿ ಕೇಳಿದ್ದೀರಾ ಯಾರಾದರೂ? ಇಲ್ಲಲ್ಲ. CPR ಅಂದರೆ ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್. ನಾನು ಏನು ಆ್ಯಕ್ಚುಲಿ ಅಂದರೆ ಫಸ್ಟ್ ಏಡ್ ಟೈಮು ನೀವು ಅಟ್ಲೀಸ್ಟ್ 2 ದಿವಸ ಕೊಡಬೇಕು ಟೈಮು. 2 ದಿವಸ ಟ್ರೈನಿಂಗ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ಟ್ರೈನಿಂಗ್ ಮಾಡ್ಬೋದು, ಸರಿನಾ? ಸೊ ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್ ನಾನೊಂದು ಕರೆಕ್ಟ್ ಸೆಪ್ರೇಟಾಗಿ ಇದು ಮಾಡಿಕೊಡ್ತೀನಿ, ಅಥವಾ ಇನ್ನೊಂದು ಟೈಮ್ ಐ ವಿಲ್ ಕಮ್, ಐ ಲೈಕ್ ಟು ಕಮ್ ಆ್ಯಂಡ್ ಡೂ ಇಟ್. ओके, सब है कि नहीं? मैं देख रहा हूँ. ठीक है. सो डॉक्टर्स SAB, एयरवे, ब्रीदिंग, सर्कुलेशन. डॉक्टर साहब CD. C का मतलब कार्डियोपल्मरी रिससिटेशन अथवा सर्कुलेशन. D ಅಂದರೆ ಡಿಫಿಬ್ರಿಲೇಟರ್ ಅಂತ ಹೇಳ್ತೀವಿ. ಡಿಫಿಬ್ರಿಲೇಟರ್ ನಮ್ಮ ಹತ್ರ ಯೂಶಲಿ ಇರಲ್ಲ. ಡಿಫಿಬ್ರಿಲೇಟರ್ ನಿಮಗೆ ಆಪ್ರೇಟ್ ಮಾಡೋದು ಆಟೋಮೆಟಿಕ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಷನ್ ಅಂತ ಹೇಳ್ತೀವಿ, AED ಅಂತ ಹೇಳ್ತೀವಿ. ಅದು ಎಲ್ಲ ನೀವು ಟಿ ವಿಲೆಲ್ಲ ನೋಡ್ತಾ ಇರಬೇಕಾದ್ರೆ ಇಂಡಿಕೇಟ್ ಮಾಡ್ತಾ ಇತ್ತು ನೋಡಿ, ಹಾರ್ಟ್ ಮೇಲೆ ಹಿಂಗೆ ಮಾಡಿ ಇಡ್ತಾರೆ, ಕರೆಂಟ್ ಮೇಲೆ ಇಟ್ಟ ತಕ್ಷಣ ಪೇಷಂಟ್ ಎದ್ದು ಕುತ್ಕೊಳ್ತಲ್ಲ, ಅದಕ್ಕೆ ಡಿಫಿಬ್ರಿಲೇಟರ್ ಅಂತೀವಿ. ಅದು ಯೂಶಲಿ ಇಟ್ ನೀಡ್ಸ್ ಲಿಟಲ್ ಟೆಕ್ನಿಕಲ್, ಸ್ವಲ್ಪ ಒಂದು 4-5 ದಿವಸ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅದಕ್ಕೆ ಡಿಫಿಬ್ರಿಲೇಟರ್ ನೀವು ಅಂದ್ಕೊಂಡ್ರೆ ಸಾಕು, ಜಸ್ಟ್ ನೀವು ಅದು ಬಗ್ಗೆ ಕೇಳಿದ್ರೆ ಸಾಕು. ಡಿಫಿಬ್ರಿಲೇಟರ್ ಲಾಸ್ಟ್ ಸ್ಟೆಪ್. ಸೊ ಇವಾಗ ಆ್ಯಕ್ಚುಯಲ್ ಸಿನಾರಿಯೋ ತೊಗೊಳ್ಳೋಣ. ಇದು ನೋಡಿದ್ರೆ ನಿಮ್ಮ ಪ್ಲೇಸ್ ನೋಡಿದ್ರೆ ಹೈಟಲ್ಲಿದೆ, ಆಬ್ಜೆಕ್ಟ್ಸ್ ಕ್ಯಾರಿ ಮಾಡಬೇಕು, ಕ್ಯಾರಿ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ಚಾನ್ಸಸ್ ಆಫ್ ಫಾಲ್ ಇಂಜುರಿ ಇದೆ. ಆಕ್ಯುಪೇಷನಲ್ ಹೆಲ್ತ್ ಹಜಾರ್ಡ್ ನಿಮ್ಮ ಪ್ಲೇಸ್ ನೋಡಿದ್ರೆ ಆಕ್ಯುಪೇಷನಲ್ ಹೆಲ್ತ್ ಹಜಾರ್ಡಲ್ಲಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ, ಕೈ ಮುರಿಯೋ ಚಾನ್ಸಸ್ಗಳು ಜಾಸ್ತಿ ಇದೆ. ಸೊ ಅವಾಗ
ಅವಾಗ ಮೇನ್ ಫಸ್ಟ್ ಏಡ್ ಏನು ಹೆಲ್ಪ್ ಆಗುತ್ತೆ ಅಂದರೆ ಇಮ್ಮೊಬಿಲೈಸೇಷನ್. ನೀವು ಪೇಷಂಟು ನಾವು ಡ್ರಿಲ್ ಫಸ್ಟಿಗೆ ನೋಡಿದ್ರಿ, ಒಂದು ಪೇಷಂಟು ಸ್ಟ್ರೆಚರಲ್ಲಿ ಬಂದರು, ಇನ್ನೊಂದು ಪೇಷಂಟು ವೀಲ್ ಚೇರಲ್ಲಿ ಬಂದರು. ಸೊ ಪೇಷಂಟ್ ನಾನು ನಡ್ಕೊಂಡು ಕರ್ಕೊಂಬರ್ಬೇಕಾ ಅಥವಾ ವೀಲ್ ಚೇರಲ್ಲಿ ಕರ್ಕೊಂಬರ್ಬೇಕಾ ಅಥವಾ ಸ್ಟ್ರೆಚರಲ್ಲಿ ಕರ್ಕೊಂಬರ್ಬೇಕಾ ಅಬ್ಸರ್ವ್ ಮಾಡ್ಬೇಕು ನೀವು. ಕೈಲಿ ಏನಾದರೂ ಬೆಂಡ್ ಆಗಿದೆ, ಮುರಿದಿದೆಯಾ ಗೊತ್ತಾಗುತ್ತೆ ಹೊರಗಡೆ, ಮೂಳೆ ಹೊರಗಡೆ ಬಂದಿದೆಯಾ, ಅಥವಾ ಪೇಷಂಟ್ ಕುಂಟ್ತಾ ಇದ್ದಾನ, ಕಾಲು ನಡೆಯೋಕ್ಕಾಗ್ತಾ ಇಲ್ವಾ, ಪೇಷಂಟ್ ಈಸ್ ನಾಟ್ ಏಬಲ್ ಟು ವಾಕ್, ಹಂಗಿದ್ರೆ ಗೊತ್ತಾಗುತ್ತೆ. ರೆಸ್ಪಾಂಡ್ ನೋಡಿ ಆದಷ್ಟು ಚಾನ್ಸಸ್ ಆಫ್ ಫಾಲಲ್ಲಿ ಇಮ್ಮೊಬಿಲೈಸೇಷನ್ ಬೆಟರು. ಕೈಗೆ ಆಗಿದ್ದರೆ ಕೈಯನ್ನು ಇಮ್ಮೊಬಿಲೈಸೇಷನ್ ಮಾಡೋಕ್ಕೆ ಏನಾದರೂ ಒಂದು ಕಟ್ತೀವಿ, ಇಲ್ಲಿ ಹಾರ್ಡ್ ಆಬ್ಜೆಕ್ಟ್ನ ಟ್ರೈ ಮಾಡಿ ಕೈಯನ್ನು ಕಟ್ತೀವಿ ಫಸ್ಟ್ಗೆ. ಕೆಲವು ಸಲ ಏನಾದರೂ ಒಂದು ಆಬ್ಜೆಕ್ಟ್ ಒಳಗಡೆ ಹೋಗಿರುತ್ತೆ, ಥ್ರೂ ಆ್ಯಂಡ್ ಥ್ರೂ ಇಂಜುರೀಸ್ ಅಂತ ಹೇಳ್ತೀವಿ. ಕತ್ತಲ್ಲಿ ಅಂದ್ಕೊಳ್ಳಿ, ಒಂದೇನೋ ಮೆಟಲ್ ರಾಡ್ ಕತ್ತಲ್ಲಿ ಹೋಗಿದೆ ಅಂದರೆ ಇಲ್ಲಿಂದಲ್ಲಿ ಹೋಗಿದೆ ಪೂರ್ತಿ ಆಲ್ಮೋಸ್ಟು. ಸೊ ಅವಾಗ ಯಾವುದೇ ಕಾರಣಕ್ಕೂ ತೆಗಿಯಕ್ಕೆ ಹೋಗಬೇಡಿ. अभी मैं एक सिनारियो दे रहा हूँ जहाँ पे कैसा है, कुछ वुंड है, कुछ घाव है, कुछ नेल कहीं पे आर पार हो गया, नेक में आर पार हो गया, नहीं तो हाथ में आर पार हो गया. तो मेजॉरिटी ऑफ द टाइम हम लोग क्या करते हैं, निकालने का कोशिश करते हैं. तो निकालना नहीं है, लेट द ऑब्जेक्ट बी देयर. ಅದೇನು ಆಬ್ಜೆಕ್ಟ್ ಎಲ್ಲಿ ಕಟ್ಟ ಥ್ರೂ ಆ್ಯಂಡ್ ಥ್ರೂ ಅಂದರೆ ಇಲ್ಲಿಂದ ಹೋಗಿ ಈ ಕಡೆಯಿಂದ ಬಂದಿದೆ ಅಂತ ಅದಾಗಿದ್ದರೆ ಅದು ಅಷ್ಟೇ ಇಟ್ಕೊಂಡು ಟೈ ಮಾಡಬೇಕು. ಅದಲ್ಲೇ ಇರಬೇಕು, ಅದಲ್ಲೇ ಇದ್ದು ನೀವು ತೆಗೆಯೋದು ನಾವು ತೆಗೆದುಬಿಟ್ರೆ ಬ್ಲೀಡಿಂಗ್ ಆಗುತ್ತೆ, ಜಾಸ್ತಿ ಬ್ಲೀಡಿಂಗ್ ಆಗಿ ಡೆತ್, ಹೈಪೋವಾಲ್ಯೂಮೆ ಆಗಿ ಅದೆಲ್ಲ ಆಗೋ ಮೆಡಿಕಲ್ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಥ್ರೂ ಆ್ಯಂಡ್ ಥ್ರೂ ಚಾನ್ಸಸ್ ಆದಾಗ ಅಲ್ಲಿದು ಅದು ಆಬ್ಜೆಕ್ಟನ್ನು ಅಲ್ಲೇ ಇಟ್ಟು ಕಟ್ಟಬೇಕು. ಕಟ್ಟೋದಕ್ಕೆ ನಾವು ಏನಂತೀವಿ ಅಂತ ಟಾರ್ನಿಕೆ ಅಂತೀವಿ. ಎಲ್ಲಿ ರಕ್ತ ಸಂಚಲನೆ, ಇಲ್ಲಿಂದ ರಕ್ತ ಸಂಚಲನೆ ಇದ್ದರೆ ಇಲ್ಲ ಹೈಯರ್ ಅಪ್ಸ್, ಇಲ್ಲಿ ನನಗೆ ಇಲ್ಲಿ ಕಟ್ಟಾಗಿದ್ರೆ ಇಲ್ಲಿ ಜಾಸ್ತಿ ಟೈಟಾಗಿ ಕಟ್ಟಬೇಕು. ಯಾರು ರೆಸ್ಪಾನ್ಸಿವ್ ಟೀಮಲ್ಲಿ ಇರ್ತಿರಲ್ಲ ಅವರು ಟೈಟಾಗಿ ಕಟ್ಟಬೇಕು. ಬಟ್ ಫುಲ್ ಬ್ಲಡ್ ಸಪ್ಲೈ ಸ್ಟಾಪ್ ಮಾಡಿಬಿಟ್ರೆ ಕೈ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟ್ರಾವೆಲಿಂಗ್ ಟೈಮಲ್ಲಿ 10 ರಿಂದ 15 ನಿಮಿಷಕ್ಕೆ ಮತ್ತೆ ಸ್ವಲ್ಪ ಲೂಸ್ ಮಾಡಬೇಕು, ಮತ್ತೆ ಟೈಟ್ ಮಾಡಬೇಕು. ಇದು ಸೇಮ್ ಥಿಂಗ್ ಇನ್ ವಿತ್ ಸ್ನೇಕ್ ಬೈಟ್ ಆರ್ ಎನಿ ಇನ್ಸೆಕ್ಟ್ ಬೈಟ್. ಇನ್ಸೆಕ್ಟ್ ಬೈಟ್ ಆಗಿರಬೇಕಾದ್ರೆ ಅಪ್ಪರ್ ಇದರಲ್ಲಿ ಸ್ನೇಕ್ ಬೈಟ್ ಆಗಿದ್ರೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ. ಹಿಮೋಕೋಯಾಗ್ಲೆಂಟ್ ಅಥವಾ ನ್ಯೂರೋಟಾಕ್ಸಿಸ್ ಬರುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟದೇ ಇರೋವಂಥ ಮಾಡುವಂಥ ಹಾವಿನ ಬಾಯಿಲಿಂದ ಕೆಮಿಕಲ್ ಬರುತ್ತೆ, ಮತ್ತು ನರಗಳಿಗೆ ಟಾಕ್ಸಿಕ್ ಆಗುವಂಥ ಕೆಮಿಕಲ್ ಬರುತ್ತೆ. ಸೊ ಬ್ಲಡ್ ಹೋಗ್ತಾನೆ ಇರುತ್ತೆ. ಆವಾಗ ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಾದ್ರೆ ನಾವು ಟಿ ವಿಲಿ ಅಗೇನ್ ನೋಡಿರ್ತೀವಿ ಎಲ್ಲಾದರೂ, ಅವ್ರು ಈಗ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ನೋಡಿ. कोई हीरोइन को सांप ने काटा है और हीरो आएगा, क्या करेगा? हाँ कपड़ा, अभी देखो रिस्पॉन्स आ रहा है. तो अभी हीरोइन को कटा रहेगा और हीरो आके क्या करेगा? नॉर्मल इंस्टेंस में क्या करेगा? अरे मूवी का स्टाइल में क्या करेगा? मूवी का स्टाइल में उसको देखेगा, हीरोइन को देखेगा, अरे यार मूर्छित पड़ी है, तो फिर मुंह लगा के, हाँ तो वो नहीं करना है. तो टीवी सिनारियो इज डिफरेंट, मूवी सिनारियो इज डिफरेंट, एक्चुअल सिनारियो इज डिफरेंट. ठीक है, अभी देखो अच्छा रिस्पॉन्स आ रहा है आपसे. तो प्ले थेरेपी की जैसा करके दिखाना है आपको. तो हायर अप्स में टाई करना है, टाई करके जो ब्लीडिंग हो रहा है होने दो, और मुंह लाइन नहीं लगाना है, कुछ और नहीं करना है. और एक सिनारियो देता हूँ. एपिलेप्सी फिट्स आया किसी को, यारिगो फिट्स बंदिದೆ, फिट्स ಗೊತ್ತಲ್ಲ, एपिलेप्सी ಮೂರ್ಛೆ ರೋಗ. ಏನು ಮಾಡ್ತೀರಾ? ಇಮಿಡಿಯೇಟ್ಲಿ ವಿಲ್ ಸರ್ಚ್ ಫಾರ್ ಚಪ್ಪಲ್ ಆರ್ ಕೀ. ಅದು ಫಿಟ್ಸ್ ಬರೋನಿಗೆ ನಿಮ್ಮ ಎನಿಮಿ ಆಗಿದ್ರೆ ಫುಲ್ ತಗೊಂಡು ಚಪ್ಪಲಿ ತೊಗೊಂಡು ಬಾಯಲ್ಲಿ ಇಟ್ಬಿಡ್ತೀರ. ಕರೆಕ್ಟಾ? ಇಲ್ಲಾಂದರೆ ಕೀ ಕೈ ಕೊಡ್ತೀವಿ. ಸೊ ಎರಡೂ ಮಿತ್. ಇದು ಮಿತ್ ಅಂದರೆ ಕೀ ಕೊಟ್ಟರು ಯೂಸ್ ಆಗಲ್ಲ, ಬಾಯಿಗೆ ಚಪ್ಪಲಿ ಇಟ್ಟರು ಯೂಸ್ ಆಗಲ್ಲ, ಬ್ಯಾಡ್ ಏನೋ ಸ್ಮೆಲ್ ಮಾಡಿಸಿದ್ರು ಯೂಸ್ ಆಗಲ್ಲ. ಸೊ ಮೂರ್ಛೆ ರೋಗ ಹೆಂಗಂದರೆ ಒಂದು ಕೆಲವು ಸೆಕೆಂಡ್ ಬರುತ್ತೆ. ಜನರಲೈಸ್ಡ್ ಕ್ಲೋನಿಕ್ ಟೋನಿಕ್ ಸೀಜರ್ ಅಂತ ಹೇಳ್ತೀವಿ. ಫುಲ್ ಕೈಯೆಲ್ಲ ಫುಲ್ ಶೇಕ್ ಆಗ್ತಾ ಇರುತ್ತೆ, ನಾಲ್ಗೆ ಕಚ್ತಾ ಇರ್ತಾರೆ. ಆ ಟೈಮಲ್ಲಿ ಮತ್ತೆ ನೀವು ಯೋಚನೆ ಮಾಡಬೇಕು, ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್. ಏನು ಮಾಡ್ತೀರಾ? ಊಟ ಮಾಡ್ತಿರ್ಬೇಕಾದ್ರೆ ಆದರೆ ಆಗ್ಬೋದಲ್ಲ, ಬಾಯಿಂದ ಏನಾದಿದ್ರೆ ಬಾಯಿಂದ ತೆಗಿಬೇಕು, ಅಬ್ಸರ್ವ್ ಮಾಡಬೇಕು, ಬಾಯಲ್ಲಿ ಇರೋದು ತೆಗಿಬೇಕು. ತೆಗೆದು ಪೇಷಂಟ್ನ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ಅಡ್ಡ ಮಲಗಿಸ್ಬೇಕು. ಉಲ್ಟಾ ಅಲ್ಲ, ಹೊಟ್ಟೆ ಮೇಲಲ್ಲ, ಎದೆ ಮೇಲಲ್ಲ, ಹಿಂಗೆ ಟಿಲ್ಟ್ ಮಾಡಿ ಮಲಗಿಸ್ಬೇಕು. ಟಿಲ್ಟ್ ಮಾಡಿ ಮಲಗಿಸಿ ಅಗೇನ್ ಕಾಲ್ ಮಾಡಿ ರೆಸ್ಪಾಂಡ್ ಮಾಡ್ತೀರಾ. ಸೊ ಬಟ್ ಡು ನಾಟ್ ಗಿವ್ ಎನಿ ಚಪ್ಪಲ್ ಆರ್ ಮೆಟಲ್ಸ್, ಯೂಸ್ ಇಲ್ಲ, ಅದು ಮಿತ್ ಅಷ್ಟೇ. ಇಂಡಿಯಾದಲ್ಲಿ ಜಾಸ್ತಿ ಮಾಡ್ತೀವಿ ನಾವು. ಇಂಡಿಯಾ ಇಸ್ ಓನ್ಲಿ ಕಂಟ್ರಿ ಇನ್ ಎಂಟೈರ್ ವರ್ಲ್ಡ್ ಟೇಕ್ಸ್ ಮ್ಯಾಕ್ಸಿಮಮ್ TT ಇಂಜೆಕ್ಷನ್, ಮ್ಯಾಕ್ಸಿಮಮ್. ಸೊ 1 to 2 years ಯಾರು ಎಜುಕೇಟೆಡ್ ಅನ್ಎಜುಕೇಟೆಡ್ ಎಲ್ಲರೂ ಹಾಗೆ ಮಾಡ್ತಾರೆ. ಯಾಕಂದ್ರೆ ನಮಗೆ ಔಟ್ ಆಫ್ ಫಿಯರ್, ಭಯ ಆಗಿ ನಾವು ಮಾಡ್ಕೊತೀವಿ. ಎಷ್ಟು ಜನ ತೊಗೊತೀರ, ಏನೋ ಏಟಾದರೆ ಡಾಕ್ಟ್ರೇ TT ಹಾಕಪ್ಪ ಅಂತ ಹೇಳಿದ್ರೆ ಹೋಗಿ ನೀವು ಡಾಕ್ಟ್ರಿಗೆ ಹೇಳ್ಬಿಡ್ತೀರ. ಸೊ ಒಂದ್ಸಲಿ TT ಹಾಕಿದ್ರೆ 1 to 2 years ಆರಾಮ್ಸೆ ಏನೂ ಇಲ್ಲದೇನೂ ಮಾಡ್ಬೋದು. ಸೊ ನಾನು ಏನು ಹೇಳ್ತದೆ, ಮೂರ್ಛೆ ರೋಗ
ಮೂರ್ಛೆ ರೋಗದಲ್ಲಿ ಅಗೇನ್ ABC ಮಾಡಬೇಕು. 8 ಆದಾಗ ಮೂಮೆಂಟಲ್ಲಿ ನೋಡಿ ಇಮ್ಮೊಬಿಲೈಸೇಷನ್ ಮಾಡಬೇಕು. ಸೊ ಕತ್ತು ಬೆನ್ನು ಕಾಲುಗಳಿಗೆ ಇಮ್ಮೊಬಿಲೈಸೇಷನ್ ಇದ್ದರೆ ದೊಡ್ಡ ಸ್ಟ್ರೆಚರ್ ಯೂಸ್ ಮಾಡಬೇಕು. ಸ್ಟ್ರೆಚರ್ ಇದು ನಮ್ಮದು ಕಾಮನ್ ಸ್ಟ್ರೆಚರ್ ಇದೆ. ಸ್ಟ್ರೆಚರ್ ಯೂಸ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೂ ಪೇಷಂಟ್ ಮೂಮೆಂಟ್ ಆಗುತ್ತಲ್ಲೋ, ಅದಕ್ಕೆ ಸ್ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಸ್ಟ್ರ್ಯಾಪಿಂಗ್ ಅಂದರೆ ಕಾಲು ಕಟ್ಟಬೇಕು, ತೊಡೆ ಭಾಗ ಕಟ್ಟಬೇಕು, ಹೊಟ್ಟೆ ಭಾಗ ಕಟ್ಟಬೇಕು, ಎದೆ ಭಾಗ ಕಟ್ಟಬೇಕು. ಕತ್ತು ಮೂಮೆಂಟ್ ಇದ್ದರೆ ಕತ್ತದು ಬೇರೆ ಮೆಥಡ್ ಬರುತ್ತೆ. ಅದು ಯೂಶಲಿ ಯಾರೋ ಜೊತೆಲಿದ್ದರೆ ಕತ್ತು ಮೂಮೆಂಟ್ ಆಗದೇ ಇರೋ ಥರ ನೋಡಬೇಕು. ನೆಕ್ ಎಲ್ಲೇನೋ ಫ್ರ್ಯಾಕ್ಚರ್ ಆಗಿದ್ದರೆ ನಾವು ಮೂಮೆಂಟ್ ಮಾಡಿದ್ರೆ ಫ್ರ್ಯಾಕ್ಚರ್ ಜಾಸ್ತಿ ಆಗುತ್ತೆ. ನಾವು ಬ್ರೈನ್ ಸ್ಟೆಮ್ಮಲ್ಲಿ ಛೋಟಾ ದಿಮಾಕ್ ಅಂತ ಹೇಳ್ತೀವಲ್ಲ, ಬ್ರೈನ್ ಸ್ಟೆಮ್ಮಲ್ಲಿ ಇಂಪಾರ್ಟೆಂಟ್ ಸರ್ಕ್ಯುಲೇಟರಿ ಸಿಸ್ಟಮು, ಟೆಂಪ್ರೇಚರ್ ಸಿಸ್ಟಮು, ರೆಸ್ಪಿರೇಟರಿ ಸಿಸ್ಟಮ್ ಇಂಪಾರ್ಟೆಂಟ್ ಆರ್ಗನ್ ಇರುತ್ತೆ. ಇಲ್ಲಿ ಏನಾದರೂ ಬ್ಲೀಡಿಂಗ್ ಆದರೆ पेशेंट प्राणापाय जास्ती आगत. सर के नीचे की तरफ बहुत सारा हमारा वाइटल सेंटर रहता है, वहाँ पे डाइजेस्टिव सिस्टम का, रेस्पिरेटरी सिस्टम का, हार्ट का सब कुछ. वहाँ पे ब्लीडिंग हो गया तो बचने का थोड़ा मुश्किल है. तो यहाँ पे इमोबिलाइजेशन, पेशेंट को मोबिलाइज मूवमेंट नहीं करना है. तो नेक, बैक और स्पाइन का, लेग का रिलेटेड मोबिलाइज नहीं करना है. तो हाथ का रिलेटेड मैं बताएं, हाथ का इमोबिलाइजेशन कैसे करते हैं. कोई स्टिक वगैरह लेके टाई करते हैं. पैर का भी ऐसे कुछ स्टिक वगैरह लेके टाई करते हो. तो इसके हिसाब से आप मैनेज करना है. तो इतना सिंपल है, लेकिन इसमें एटलीस्ट 1 और 2 डेज लगेगा. तो आप सिंपल 3 आप याद कर सकते हो तो बात काफ़ी है. डेंजर को सेंस करना है. यू ऑल विथ मी, सब लोग मेरे साथ है ना. डेंजर ಏನಾದಿದ್ರೆ ಎಸ್ ಆರ್ ನೋ ಹೇಳಿ. ಡೇಂಜರ್ ಏನಾದಿದ್ರೆ ಡೇಂಜರ್ ಸೆನ್ಸ್ ಮಾಡ್ತೀರಾ ಆರ್ ರೆಸ್ಪಾಂಡ್ ಮಾಡ್ತೀರಾ, ಕಾಲ್ ಆದರೂ ಮಾಡ್ತೀರಾ, ಪೇಷಂಟ್ ನೋಡ್ತೀರಾ. ಅದಾದಮೇಲೆ 3 ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್. ಏನು ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ನೋಡ್ತೀರಾ. ಅದಾದ ನೋಡಿದ್ಮೇಲೆ C&D ಫುಲ್ ಬ್ರೀದಿಂಗ್ ಆಗ್ತಾಯಿಲ್ಲ, ಹಾರ್ಟ್ ಬೀಟು ಇಲ್ಲ, ಪಲ್ಸ್ ಇಲ್ಲ ಅಂದರೆ ಕಾರ್ಡಿಯೋ ಪಲ್ಮರಿ ರಿಸಸಿಟೇಷನ್, ಅದಕ್ಕೆ ಸಪ್ರೇಟ್ ಒಂದು ಅದು ಮಷಿನ್ ಎಲ್ಲ ತೊಗೊಂಡು ಮಾಡೋಣ, ಅದು ಮಾಡಿಕೊಡ್ತೀನಿ ನಿಮಗೆ. ಡಿ ಅಂದರೆ ಡಿಫಿಬ್ರಿಲೇಟರ್, ಅದೆರಡು ತೊಗೊಂಡು ಬಂದು ನಿಮ್ಗೆ ತೋರಿಸ್ತೀನಿ. ನಮ್ಮ ಹತ್ರ ಏನು ಡಿಫಿಬ್ರಿಲೇಟರ್ ಇರಲಿಲ್ಲ. ಸೊ CPR ಡಿಫಿಬ್ರಿಲೇಷನ್ ಇಟ್ ನೀಡ್ಸ್ ಅಟ್ಲೀಸ್ಟ್ ಒಂದು ದಿವಸ ಬೇಕು ಟ್ರೈನಿಂಗ್ಗೆ, ಸರಿನಾ. ಈಗ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ಮೂರ್ಛೆ ರೋಗ ಯಾರಿಗೋ ಬಂದಿದೆ, ಅಟ್ಯಾಕ್ ಆಗಿದೆ, ಏನು ಮಾಡ್ತೀರಾ. ಹಾಂ ABC ಫಿಟ್ಸ್ ಆಗ್ತಾ ಇದೆ, ಫಿಟ್ಸ್ ಆಗ್ತಾ ಇರಬೇಕಾದ್ರೆ ಮಾಡ್ತೀರಾ ಅಥವಾ ಫಿಟ್ಸ್ ಎಲ್ಲಿ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ. हाँ आप हिंदी में कुछ बात करना बात क्या आप मेरे इंटरव्यू बोलो ಡಾಕ್ಟರ್ ಪ್ರಿಯಾ ಶರ್ಮಾ ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಹಿಂದಿ ಆಡಿಯನ್ಸ್ಗೆ, ಮತ್ತೆ ಹಿಂದಿ ಆಡಿಯನ್ಸ್ ಜಾಸ್ತಿ ಹಿಂದಿ ಮಾತಾಡ್ತಾರೆ ಅವರು. सो गाइस मैक्सिमम टॉपिक उन्होंने कवर कर दिया है. मैं आपको बेसिक चीज़ें बताती हूँ जो घर में सब लोग एक्सपीरियंस करते हैं. जैसे छोटे बच्चे हैं, नोज से ब्लीडिंग हो रहा है, तो क्या करना है उस सिचुएशन में. आपको नाक को बंद करके नीचे मुँह करके और आपको मुँह से ब्रीदिंग करना है. ब्लॉक करो, मुँह से ब्रीदिंग करो तो ब्लीडिंग रुक जाएगा. ठीक है. अभी किसी को डॉग ने बाइट कर लिया, ठीक है, जा रहे हो, तो उसमें भी 3 तरह के होते हैं. आपको देखना है कि जस्ट लिक है या फिर स्क्रैच किया या फिर वुंड है. तो सबसे पहले आपको एक्शन क्या करना है, उसको पानी से अच्छे से वॉश करना है, सॉप वाटर लगाना है, पानी के अंदर 3 to 5 मिनट्स हाथ को रखना है, रनिंग वाटर. आफ्टर दैट उसमें सॉप अप्लाई करना है. उसके बाद आपको डॉक्टर को लेके जाना है. बट यू हैव टू कीप अ वॉच कि वो डॉग को रेबीज़ तो नहीं है. दैट इज़ द फर्स्ट एक्शन ऑफ प्लान, सो दैट आप डॉक्टर को बता सको और वो ट्रीटमेंट अकॉर्डिंगली कर लें. सो दीज आर द बेसिक थिंग्स जो घर में हमेशा फेस करते हैं. इलेक्ट्रिक शॉक का आपको पता होगा, इलेक्ट्रिक शॉक है तो उसमें कैसे आपको बचना है. अगर आपकी रेंज में है मेन स्विच, आप उसको ऑफ कर सकते हो. नहीं तो आपको उस पे टच नहीं करना विक्टिम को. आपको कुछ वुडन स्टिक से लेकर थोड़ा सा वायर को रिमूव करना है. और उसके अलावा आपको अगर कुछ पूछना है कि और किस में क्या फर्स्ट एड दे सकते हैं तो आप पूछ सकते हैं. कुछ डाउट है. हाँ, वो एक्चुअली आपको डॉक्टर के पास लेके जाना है. अगर आपको वॉच करना है, आपको डॉग्स का देखना है कि वो डॉग कैसे बिहेव कर रहा है. अगर डॉग ने कट किया है तो आपको वॉच रखना है कि वो डॉग कैसे बिहेव कर रहा है. वो नॉर्मल है या फिर वो आते जाते हर किसी को बाइट कर रहा है, एबनॉर्मली बिहेव कर रहा है. और वो काटने के बाद अगर वो डॉग 10-15 दिन बाद मर जाता है तो दैट इज़ कन्फर्म कि उसको रेबीज़ है. तो ये फर्स्ट लाइन ऑफ इन्फॉर्मेशन आपको अपने डॉक्टर को बतानी है. उसके अकॉर्डिंगली वो ट्रीटमेंट कर सकते हैं. तो विल गिव अ केस सिनारियो. ऐसे हम लोग कैजुअली बताऊंगा मैं. यहाँ पे एग्जाम इमेजिन करो, थैंक यू फॉर हिम.
ಇಮ್ಯಾಜಿನ್ ಕರು यहाँ पे कुछ ಲೆಗ್ ಮೇಲೆ ಲಗಾ है ಕಾಲಿಗೆ ಒಂದು ಏನಾದ್ರು ಏಟ್ ಆಗಿದೆ ಕಾಲಲ್ಲಿ ಪೂರ್ತಿ ಒಂದು ಏನೋ ಸಿಕ್ಕಾಕೊಂಡಿದೆ ಮೂಳೆ ದೊಡ್ಡದೊಂದು ಮಳೆ ಸಿಕ್ಕಾಕೊಂಡಿದೆ ಅಂತ ಅನ್ಕೊಳ್ಳಿ ನಾನು ಸ್ಟ್ರೆಚರಲ್ಲಿ ತೊಗೊಂಬರ್ಬೇಕಾ ವೀಲ್ ಚೇರಲ್ಲಿ ತೊಗೊಂಬರ್ಬೇಕಾ ವೀಲ್ ಚೇರ್ ಅಲ್ಲ ಯಾಕೆ ಕಾಲ್ಗೆ ಏಟಾಗಿದೆ ಸೊ ಕಾಲಿಗೆ ಏನಾದ್ರು ಏಟಾಗಿದ್ರೆ ನಡೆದ್ರೆ ಮತ್ತೆ ಜಾಸ್ತಿ ಆಗ್ಬೋದು ಅಂತೇಳಿ ವೀಲ್ ಚೇರಲ್ಲಿ ತೊಗೋಬೇಕು ತೊಗೊಂಬರ್ಬೇಕಾದ್ರೆ ಇಲ್ಲಿ ಈ ಥರ 2 ಪಾರ್ಟಿ ಒಂದು 2-3 ಜನ ಅಪ್ಪಾಜು ಈ ಥರ ಹಿಂಗೆ ಎತ್ತಬೇಕು ಅವರು ಲೈಟ್ ವೇಟ್ ಇರೋನೇ ಕರೆಸಿದ್ದಾರೆ ಸೊ ಇವಾಗ ಕತ್ತಲ್ಲಿ ಏನಾದರೂ ಜಾಸ್ತಿ ಉಂಡಾಗಿದ್ರೆ ಏನು ಮಾಡ್ತೀರಾ ಸ್ಟ್ರೆಚರ್ ಬೆಟ್ರಾ ವೀಲ್ ಚೇರ್ ಬೆಟ್ರಾ स्ट्रेचर बेटर सर इधर आ आप सर उधर करके इसके ऊपर पूरा लीजिए ठीक तो ಯಾರಾದ್ರೂ ಹಿಂಗಿದ್ರೆ ನಾವೇನು ಇನಿಷಿಯಲ್ ಏನು ನೋಡ್ತೀವಿ ಅಂದರೆ ರೆಸ್ಪಾನ್ಸ್ ಮಾಡ್ತಾ ಇದ್ರೆ ಇಲ್ಲ ಸೊ ಬ್ರೀದಿಂಗ್ ಆಗ್ತಿದೆ ಇಲ್ಲ ಕಾಣಿಸುತ್ತೆ ನಮಗೆ ಏನು ಕಾಣುತ್ತೆ हार्ट तो ಹೊಡ್ಕೊಂತ ಅಷ್ಟು ದೂರ ಕಾಣುತ್ತಾ सो यहाँ पे क्या दिख रहा है आप देखना ऑब्जर्व करना है पेशेंट कंफर्टेबल नहीं है अभी तो ड्रिल है इसलिए आपको ये मजाक लगेगा क्योंकि हम लोग ड्रिल कर रहे हैं लेकिन एक्चुअल केस सिनेरियो में हम लोग ऑब्जर्व करना क्विक रहना है ABC ब्रीदिंग सांस ले रहे तो ऐसे ऊपर आके नीचे जाएगा चेस्ट का मूवमेंट रहेगा अप एंड डाउन आप अपना भी देख सकते हो अपना दूसरों का देख लो एक दूसरे का देख लो धीरे से चेस्ट सांस ले तो चेस्ट ऐसे फूलेगा सांस छोड़ने के बाद चेस्ट धीरे से घटेगा इनहेलेशन एक्सहेलेशन बोलते हैं वो हो रहा है कि नहीं हो रहा है देखना है उसके बाद में नेक का देखना है तो कहीं पे टर्न करके ऐसे कैरोटिड आप अपना फील करो 2 फिंगर से फील करना है एक फिंगर से प्रेशर क्रिएट करना है दूसरे फिंगर से फील करना है तो है दोनों है तो पेशेंट का ब्रीदिंग कंफर्टेबल है और हार्ट बीट चल रहा है पता चला आपको तो ब्रीदिंग उतना कंफर्टेबल नहीं है तो लेफ्ट लैटरल पोजीशन में लेटाना है साइड में हाँ ऐसे लेटाना है इसको हम लोग बोलते हैं लेफ्ट लैटरल पोजीशन है ना कॉमनली हम लोग ऐसे लेटा है तो ब्रीदिंग मुंह में कुछ है क्या नहीं देखना है ऑब्जर्व करना है सांस नाक में कुछ है क्या ऑब्जर्व करना है बस इतना ही ऑब्जर्व करो ब्रीदिंग हो रहा है कि नहीं हो रहा है लेफ्ट लैटरल पोजीशन करके हम लोग इसको भेज सकते हैं यहाँ पे नेक इंजरी हुआ है बैक इंजरी हुआ है तो सीधा यहाँ पे स्ट्रैप्स है ये स्ट्रैप्स करके लॉक करना है पेशेंट को मूवमेंट करने नहीं देना ट्रैवल ट्रांसपोर्टेशन के टाइम पे भी हमारा पेशेंट का नेक का कुछ फ्रैक्चर है तो ज़्यादा हो सकता है ट्रांसपोर्टेशन ಮಾಡಬೇಕಾದ್ರೂ ಪೇಷಂಟ್ಗಳಿಗೆ ನೆಕ್ ಮತ್ತು ಬ್ಯಾಕ್ ಮತ್ತು ಕಾಲಿಗೆ ಏನಾದರೂ ಆಗಿದ್ರೆ ಅದು ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಮೂಳೆ ಕೆಲವು ಸಲ ಒಂದು ಕಡೆ ಹಿಂಗೆ ಮುರಿದಿರಲ್ಲ ಕಮ್ಯುನಿರೇಟೆಡ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ 4-5 ಕಡೆ ಇರುತ್ತೆ ಪುಡಿ ಆಗಿರುತ್ತೆ 4-5 ತುಕಡಿಗಳಾಗಿರುತ್ತೆ ಸೊ ಅದಕ್ಕೆ ಅವಾಗ ಮೂವ್ಮೆಂಟ್ ಮಾಡೋ ಟೈಮಲ್ಲಿ ಇದಕ್ಕೆ ಕತ್ ಮೂವ್ಮೆಂಟ್ ಇಲ್ಲ ಸೊ ಯಾರು ಪೇಷಂಟ್ ಜೊತೆ ಇರ್ತಾರೆ ಹಿಡ್ಕೋಬೇಕು ಕತ್ತನ್ನು ಇಲ್ಲಿ ಸ್ಟ್ರಾಪ್ಸ್ ಇದೆ ಇದು ಸ್ಟ್ರಾಪ್ ಆಗುತ್ತೆ ಇದು ಬೇಸಿಕ್ ಸ್ಟ್ರೆಚರ್ ಇದು ಸೊ 2 ಕಡೆ ಸ್ಟ್ರಾಪ್ ಆಗುತ್ತೆ ಇಮ್ಮೊಬಲೈಸ್ ಮಾಡಿ ಮೂವ್ಮೆಂಟ್ ಮಾಡೋದು ಓಕೆನಾ ठीक है सर पड़े CPR we need to do यहाँ पे बैठ आप क्या करते हैं ठीक है ಇನ್ನೊಂದು ಚಿಕ್ಕ ಮಕ್ಕಳು ಯೂಶಲಿ ಇಲ್ಲಿ ನಾರ್ಮಲ್ ಆಗಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಚಿಕ್ಕ ಮಕ್ಕಳಲ್ಲಿ ಚೋಕಿಂಗ್ ಹಜಾರ್ಡ್ ಅಂತ ಹೇಳ್ತೀವಿ ಚೋಕಿಂಗ್ ಅಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸೊ ಚಿಲ್ಡ್ರನ್ ಸ್ಟ್ಯಾಟಿಸ್ಟಿಕ್ಸ್ ಸೇಸ್ ದಟ್ 60 to 70% ಆಫ್ ದ ಟೈಮ್ ದ ಚೋಕಿಂಗ್ ಆಬ್ಜೆಕ್ಟ್ ಈಸ್ ಪೀನಟ್ ಕಡಲೆ ಬೀಜ ಮೂಗಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ಅಥವಾ ಬಾಯಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ಸೊ ಚೋಕಿಂಗ್ ಆಗಿರೋ ಟೈಮಲ್ಲಿ ಅದೇ ಅಗೇನ್ ಮತ್ತೇನು ಮಾಡಬೇಕು ಏರ್ ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ನೋಡಬೇಕು ಬಾಯಿಂದ ಇದ್ರೆ ಬೆರಳಿಂದ ತೆಗೆದಾಕ್ಬೋದು ಗಂಟ್ಲಿಗೆ ಹೋಗಿದ್ರೆ ಏನು ಮಾಡ್ತೀರಾ ಚಿಕ್ಕ ಮಕ್ಕಳಿದ್ರೆ ಉಲ್ಟಾ ಮಾಡ್ತಾರೆ ಸ್ವಲ್ಪ ದೊಡ್ಡವರಿದ್ರೆ ಹಾಂ ಸೊ ಹಿಂಗೆ ಸ್ವಲ್ಪ ಬಗ್ಗಿಸ್ಬೇಕು ಬೆನ್ನುಗಳಿದೆಯಲ್ಲ ಈ ಭಾಗದಲ್ಲಿ ಜೋರಾಗಿ ಹೊಡಿಬೇಕು ನಾನು ಇವ್ರು ಹೊಡೆಯಲ್ಲ ಸೊ ಹಂಗಿದ್ರೆ ಜೋರಾಗಿ ಥಂಪ್ ಮಾಡಬೇಕು ಥೋಡ ಮಾಡಬೇಕು ಈ ಥರ ಜೋರಾಗಿ ಹೊಡಿಬೇಕು ಹೊಡೆದ್ರೆ ಕತ್ತಲ್ಲಿರೋದು ನಾವು ಏನಂತೀವಿ ಗ್ಯಾಗ್ ರಿಫ್ಲೆಕ್ಸ್ ವಾಮಿಟಿಂಗ್ ಥರ ಹೊರಗೆ ಬರುತ್ತೆ ಇನ್ನೊಂದಂದರೆ ಹೇಮ್ಲಿಚ್ ಮ್ಯಾನ್ಯೂರ್ ಅಂತ ಬರುತ್ತೆ ಸರ್ ಪಡೆ ಹೇಮ್ಲಿಚ್ ಮ್ಯಾನ್ಯೂರ್ ಅಂತ ಬರುತ್ತೆ ಹೇಮ್ಲಿಚ್ ಮ್ಯಾನ್ಯೂರ್ ಅಂದರೆ ಫಸ್ಟ್ ಹೊಟ್ಟೆನ ಹಿಡ್ಕೊಂಡು ಈಗ ನಮ್ಮ ಬಾಡಿಯಲ್ಲಿ ಏನಂದರೆ ನಾವು ಉಸಿರಾಡ್ತೀವಲ್ಲ ಹೊಟ್ಟೆ ಭಾಗ ಬೇರೆ ಚೆಸ್ಟ್ ಭಾಗ ಬೇರೆ ಇಲ್ಲೊಂದು ಮಸಲ್ಸ್ ಬರುತ್ತೆ ಇಲ್ಲೊಂದು ಡಯಾಫ್ರಾಮ್ ಅಂತ ಮಸಲ್ ಬರುತ್ತೆ ಹೊಟ್ಟೆಯಲ್ಲಿರೋ ಅಂಗಾಂಗಗಳು ಬೇರೆ ನಿಮ್ಮದು
ನಿಮ್ಮದು ಸ್ಟಮಕ್ ಸ್ಮಾಲ್ ಇಂಟೆಸ್ಟೈನು ದೊಡ್ಡ ಲಾರ್ಜ್ ಇಂಟೆಸ್ಟೈನ್ ಎಲ್ಲನೂ ಈ ಕಡೆ ಒಳಗೆ ಬೇರೆ ಸೆಪರೇಟ್ ಕಂಪಾರ್ಟ್ಮೆಂಟ್ ಇರುತ್ತೆ. ಅದಕ್ಕೊಂದು ಮೇಲೆ ಒಂದು ಡೈಫ್ರಾಮ್ ಅಂತ ಇರುತ್ತೆ. ಡೈಫ್ರಾಮಿಂದ ಮೇಲೆ ಲಂಗ್ಸ್ ಮತ್ತು ಹಾರ್ಟ್ ಎರಡು ಇರುತ್ತೆ. ಸೊ ಅದಕ್ಕೋಸ್ಕರ आपका तो 6 पैक है भाई, दिखा सकते हैं? दिखा सकते हैं? अरे यहाँ पे ये वाला जगह दिखाओ. ठीक है चलो. तो ಚೆಸ್ಟ್ ಅಲ್ಲಿ ಹೊಟ್ಟೆ ಭಾಗ ಹಿಂಗೆ ನೋಡಿದ್ರೆ ಎದೆ ಭಾಗ ಇಲ್ಲಿ ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೋಬೋದು ಅಥವಾ ಹಿಂಗೆ ಹಿಡ್ಕೋಬೋದು. ಹೇಮ್ಲಿಶ್ ಮ್ಯಾನೂರ್ ಅಂದರೆ ಸ್ವಲ್ಪ ಕೆಳಗೆ ಬಗ್ಗಿಸಿ ಫುಲ್ ಮಾಡ್ಬೇಕು ಹಿಂಗೆ ಈ ಥರ. ನಾನು ಸ್ಲೋ ಆಗಿ ಮಾಡ್ತೀನಿ, ಬಟ್ ಮಾಡೋ ಟೈಮಲ್ಲಿ ಫುಲ್ ಜೋರಾಗಿ ಮಾಡಬೇಕು. ಆಬ್ಜೆಕ್ಟ್ಸ್ ಏನಾದ್ರು ಇದ್ರೆ ಒಳಗಡೆ ಹಿಂಗೆ ಥೋड़ा ಜೋರ್ ಸೆ ಕरूंगा. ಹೇಮ್ಲಿಶ್ ಮ್ಯಾನೂರ್ ಅಂತ ಹೇಳಿದ್ರೆ ಇದರಿಂದ ಆದರೆ ಜೋರಾಗಿ ಆದರೆ ಆಬ್ಜೆಕ್ಟ್ ಗಂಟ್ಲು ನೀವು ಶ್ವಾಸನಾಳದಲ್ಲಿ ಹೋಗಿದ್ರು ಹೊರಗೆ ಬರುತ್ತೆ. ಟ್ರೇಕಿಯಾ ಅಂತೀವಿ ನಾವು. ಶ್ವಾಸನಾಳ ಅಂದರೆ ಟ್ರೇಕಿಯಲ್ಲಿ ಹೋಗಿದ್ರು ವಾಪಸ್ ಹೊರಗೆ ಬರುತ್ತೆ. ಹೇಮ್ಲಿಶ್ ಮ್ಯಾನೂರ್ ಸ್ವಲ್ಪ ಜೋರಾಗಿ ಮಾಡಬೇಕು. ಹೊಟ್ಟೆ ಮತ್ತು ಎದೆ ಭಾಗ ಹಿಂಗೆ ಹಿಡ್ಕೊಂಡು ನಾನು ಜೋರಾಗಿ ತಂಪು ಕೊಡ್ತೀನಿ, ಆಮೇಲೆ ಬೇಕಾದ್ರೆ ಹಿಂಗೆ ಮಾಡ್ತೀನಿ. ಸೊ ಇದೆರಡು ಆಬ್ಜೆಕ್ಟ್ಸ್ ನಾವು ಚೋಕಿಂಗ್ ಹಜಾರ್ಡ್ಸಲ್ಲಿ ಬಟ್ ಇವ್ರಿಗೊಂದೇನು ಶೇಕ್ ಹ್ಯಾಂಡ್ ಕೊಡ್ತೀರಾ ಅಥವಾ ಫ್ಲವರ್ ಕ್ಲಾಪ್ ಕೊಡ್ತೀರಾ, ಹೆಂಗೆ ಕೊಡ್ತೀರಾ ಅವ್ರಿಗೆ? ಯಾಕಂದರೆ ಮಾಡೆಲ್ ಆಗೋದು ಎಲ್ಲರ ಬೆತ್ತಗಡೆ ಮಾಡೆಲ್ ಥರ ಆಗೋದು ಭಾರಿ ಕಷ್ಟ ಅಲ್ವಾ? ठीक है सर. CPR ಕರೆಂಗೆ CPR ಬಗ್ಗೆ ಒಂದು ಸೆಪ್ರೇಟ್ ಕ್ಲಾಸ್ ಮಾಡೋದೆಲ್ಲ ತೊಗೊಂಬರ್ತೀವಿ, ಚೆನ್ನಾಗಿರುತ್ತೆ. CPR ಡಿಫಿಬ್ರಿಲೇಟರ್ ತೊಗೊಂಬರ್ತೀವಿ ನಾವು. ಸೊ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಮಗೆ ಯಾವಾಗಲೂ ಏನಂದರೆ ಎಲ್ಲ ಶಾರ್ಟ್ ಟೈಮಲ್ಲಿ ಎಲ್ಲನೂ ಹೇಳ್ಕೊಡೋಕ್ಕಾಗಲ್ಲ. ಸೊ ಕೆಲವು ಸಲ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆದರೆ ಸಾಕು. ಅದು ABC 3 ನೆನಪಿದ್ರೆ ಸಾಕು. ನನಗೆ ನೆನಪಿರುತ್ತಾ? ABC ಕ್ಯಾ ಹೈ ಬಾಯ್ಸ್? ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್. ಡಾಕ್ಟರ್ ಸಾಬ್ CD, DRSABCD. D ಅಂದರೆ ಡೇಂಜರ್ ಸೆನ್ಸ್ ಮಾಡೋದು, R ಅಂದರೆ ರೆಸ್ಪಾನ್ಸ್ ಮಾಡೋದು, ಕಾಲ್ ಅಥವಾ ಪೇಷಂಟ್ ನೋಡೋದು. ಆಮೇಲೆ ABC ಡಾಕ್ಟರ್ ಸಾಬ್, SAB ಸೀಕ್ ಫಾರ್ ಹೆಲ್ಪ್, ಕಾಲ್ ಮಾಡಬೇಕು. A ಅಂದರೆ ಏರ್ವೇ, SAB B ಅಂದರೆ ಬ್ರೀದಿಂಗು, C ಅಂದರೆ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಸರ್ಕ್ಯುಲೇಷನ್, D ಅಂದರೆ ಡಿಫಿಬ್ರಿಲೇಟರ್. ಅದು CD ಸ್ವಲ್ಪ ಹೈಯರ್ ಅಪ್, ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಬೇಕಾಗುತ್ತೆ. ಸಾಕು ಅಷ್ಟು ನಿಮಗೆ ಸಾಕು, ಬೇಸಿಕ್ ಇಷ್ಟೇ ಸಾಕು. ಈ ಥರ ಪ್ಲೇಸಲ್ಲಿ ಅಂದರೆ ಬೀಳೋ ಚಾನ್ಸ್ಗಳು ಜಾಸ್ತಿ. ಇಮ್ಮೊಬಿಲೈಸೇಷನ್ ಯು ಟು ಲರ್ನ್. ಫಿಟ್ಸ್ಗಳ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ನೋಡಬೇಕು. ಬರ್ನ್ಸ್ಗಳ ಚಾನ್ಸಸ್ ಜಾಸ್ತಿ ಇರುತ್ತೆ, ಸರಿನಾ? ಈ ಯಾಕಂದರೆ ಇದು ಎಲ್ಲ ಕ್ಲೀನ್ ಇರೋದ್ರಿಂದ ಬೈಟ್ಸು, ಸ್ನೇಕ್ ಬೈಟ್ಸು ಅಥವಾ ಇನ್ಸೆಕ್ಟ್ ಬೈಟ್ಸ್ ಆಗೋ ಚಾನ್ಸಸ್ ಭಾರಿ ಕಡಿಮೆ. ಸೊ ಆಕ್ಯುಪೇಷನಲ್ ಹೆಲ್ತ್ ಹಜಾರ್ಡ್ಸ್ ಅಂತ ಹೇಳ್ತೀವಿ. ಈ ನಿಮ್ಮ ಪ್ಲೇಸ್ ನೋಡಿದ್ರೆ ಸ್ವಲ್ಪ ಇಂಜುರೀಸ್ಗಳು ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ ಫೈರ್ ಸೇಫ್ಟಿದೆಲ್ಲನೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸಾಕು ಅನ್ಸುತ್ತೆ, ಇಷ್ಟು ಸಾಕಲ್ಲ? ಸುಸ್ತಾಯ್ತಲ್ಲ? ಸಾಕಾ? ಮತ್ತೊಂದು ಯಾವ್ದು ಕ್ಲಾಪ್ ಕೊಡೋಣ? सबको समझ में आया? सर ने जो फायर जो अपना फर्स्ट से जो ट्रेनिंग दिया सबको समझ में आया? उनके लिए क्लैप. Question. But one question is. हाँ. ये फ्लावर क्लैप सबको घर में बच्चों को सिखाओगे? One question is. हाँ. ಅಂದ್ರೆ ಆಲ್ಮೋಸ್ಟ್ ಫಿಮೇಲ್ಸ್ ಎಲ್ಲ ಆಲ್ಮೋಸ್ಟ್ ಬೀಳ್ತಾರೆ ಕೆಳಗಡೆ. ಅಂದ್ರೆ ವರ್ಕ್ ಇಂದ ಬೀಳಲ್ಲ, ಅವರು ಕೆಲವೊಂದು ಹೆಲ್ತ್ ಕಂಡೀಷನ್ ಇಂದ ಬೀಳ್ತಾರೆ, ಮತ್ತೆ ಊಟ ಮಾಡದೇ ಇರೋದ್ರಿಂದ ಬೀಳ್ತಾರೆ, ಕೆಲವೊಂದು ಲೋ ಬಿಪಿ ಇಂದ ಬೀಳ್ತಾರೆ. ಅದಕ್ಕೆ ನೀವೇನ್ ಸಜೆಸ್ಟ್ ಮಾಡ್ಬೋದು? ಆಲ್ಮೋಸ್ಟ್ ನಮ್ಮಲ್ಲಿ ಕೇಸ್ ಬರೋದಾದ್ರೆ ತಲೆ ತಿರುಗಿ ಬೀಳೋದೇ ಆಲ್ಮೋಸ್ಟ್ ಬರೋದು ಇಲ್ಲಿವರೆಗೂ. ಇಂಡಿಯಾದಲ್ಲಿ ಏನಂದ್ರೆ 44ರಿಂದ 47% ಹೆಣ್ಮಕ್ಳು ಅನಿಮಿಯಾ ಇರುತ್ತೆ. आपका फर्स्ट चेक करना है, हीमोग्लोबिन चेक करना है. बॉयज का भी गर्ल्स का भी मंथली पीरियड आपका रहता है, बोल के आपका ज़्यादा तकलीफ रहता है. हीमोग्लोबिन लेस देन 10 ट्रीटमेंट लेना है. कितने लोगों का हीमोग्लोबिन कम है? एक का आप बोल रहे हो, बाकियों का भी कम है. तो स्टैटिस्टिक इंडिया में कितना है? ಇಂಡಿಯಾದಲ್ಲಿ ಏನಿದೆ ಅಂದರೆ 44% ಹೆಣ್ಮಕ್ಳಲ್ಲಿ ಅನಿಮಿಯಾ ಇರುತ್ತೆ. ಸೊ ಇನ್ನೊಂದು ಅಂದರೆ ಈ ವೇಸೋ ವೇಗಲ್ ಸಿಂಕೋಪ್ ಅಂತ ಹೇಳ್ತೀವಿ. ವೇಸೋ ವೇಗಲ್ ಸಿಂಕೋಪ್ ಅಂದರೆ ತುಂಬ ಹೊತ್ತು ನಿಂತು ಕೆಲಸ ಮಾಡಿದ್ರೆ ಕಾಲಲ್ಲಿ ಒಂದು 400 ml ಬ್ಲಡ್ ಈ ಕಡೆ, 400 ml ಈ ಕಡೆ, 800 ml. ನಮ್ಮಲ್ಲಿ ಬಾಡಿಯಲ್ಲಿ ಎಷ್ಟಿರುತ್ತೆ ಬ್ಲಡ್? 5 ರಿಂದ 6 ಲೀಟರ್ ಇರುತ್ತೆ. ಸೊ 800 ml ಕಾಲಲ್ಲಿ ಇದ್ರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಒಂದು ಮೈಕ್ರೋ ಸೆಕೆಂಡ್ಸ್ಗೆ ಬ್ರೈನ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಬ್ರೈನ್ ಏನು ಕೆಲಸ ಮಾಡುತ್ತೆ ಅಂದರೆ ಬ್ರೈನ್ ನಿಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡಬೇಕು ಆಟೋಮೆಟಿಕ್ಕಾಗಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬಾಡಿ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಅರ್ತ್ ಗುರುತ್ವಾಕರ್ಷಣೆ ಕಡೆ ಹೋಗುತ್ತೆ, ವಾಲುತ್ತೆ, ಅಂದರೆ ಕೆಳಗೆ ಬೀಳಿಸುತ್ತೆ. ಕೆಳಗೆ ಬೀಳಿದ ತಕ್ಷಣನೇ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ ಕಡೆ ಜಾಸ್ತಿ ಹೋಗುತ್ತೆ. ಅದಕ್ಕೋಸ್ಕರ ತಲೆ ಸುತ್ತು ಬರುತ್ತೆ. ಅದಕ್ಕೆ 2 ಕಾರಣ, ಒಂದು ಅನಿಮಿಯಾ ಇರ್ಬೋದು, ಇನ್ನೊಂದು ವೇಸೋ ವೇಗಲ್ ಸಿಂಕೋಪ್ ಅಂತ ಹೇಳ್ತೀವಿ. ಹಾರ್ಟ್ ಬೀಟು 5 ರಿಂದ 6 ಲೀಟರ್ ಬ್ಲಡ್ ಇರುತ್ತೆ, ಅದರಲ್ಲಿ
400 ml ಒಂದ್ ಕಡೆ ಕಾಲು, 400 ml ಇನ್ನೊಂದ್ ಕಡೆ ಕಾಲು, ಅಂದಾಜು 400 ರಿಂದ 500 ml. ಸೊ 1 ಲೀಟರ್ ಕೆಳಗಡೆ ಇದ್ರೆ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಏನಾದ್ರೂ ಹಂಗ ಆದ್ರೆ ಫುಟ್ ಅಂಡ್ ಎಲಿವೇಶನ್ ಮಾಡ್ಬೇಕು. ಪೇಷಂಟ್ ಮಲಗಿಸಿ ಕಾಲು ಎರಡು ಮೇಲೆ ಮಾಡ್ಬೇಕು. ಕೆಲವು ಟೈಮಲ್ಲಿ ಫುಟ್ ಅಂಡ್ ಎಲಿವೇಶನ್ ಇರುತ್ತೆ, ಕೆಲವು ಟೈಮಲ್ಲಿ ನೆಕ್ ಎಲಿವೇಶನ್ ಇರುತ್ತೆ. ಯಾರಿಗೆ ಅಸ್ತಮಾ ಅಟ್ಯಾಕ್ ಆಗಿದೆಯೋ, ಬ್ರೀದಿಂಗ್ ಇರೋರಿದ್ರೆ ಹೆಡ್ ಅಂಡ್ ಎಲಿವೇಶನ್ ಮಾಡಬೇಕು, ತಲೆಯನ್ನ ಮೇಲೆ ಮಲಗಿಸ್ಬೇಕು. ಯಾರಿಗೆ ತಲೆ ಸುತ್ತ ಬರ್ತಾ ಇದೆ ಅವ್ರಿಗೆ ಕಾಲು ಮೇಲೆ ಮಾರ್ಗ ಮಲಗಿಸ್ಬೇಕು. पता चला है? जिसको चक्कर आके गिरे हैं उसको हम लोग 2-3 कारण बोल सकते हैं. एक तो बॉडी में अनेमिया हो सकता है, नहीं तो वेसोवेगल सिंकोप बोलते हैं हम लोग. वेसोवेगल सिंकोप का मतलब क्या है? हार्ट है, हार्ट में आपका बॉडी में 5 से 6 लीटर ब्लड रहेगा और पैर में बहुत देर खड़े रहे तो पैर में 400 से 500 ml एक पैर में, 400 से 500 ml एक दूसरे पैर में ब्लड वहाँ पे अकोमुलेट होता है यहाँ पे, क्योंकि आप लेग मूवमेंट नहीं कर रहे हो. तो उस टाइम पे ब्रेन को थोड़ी सेकेंड्स के लिए ब्लड सर्कुलेशन कम पड़ेगा. उस टाइम पे आपको चक्कर आएगा, नहीं तो गिर जाएंगे. तो वैसे चक्कर आके गिरने वालों को आप फुट एंड एलिवेशन करना है. इमीडिएट मैनेजमेंट कैसा है? लेटना है. तो अभी अगेन ABC एयरवे ब्रीदिंग सर्कुलेशन सब ठीक है तो लेफ्ट लैटरल पोजीशन में लेटाओ. अनेमिया सिंकोप में हम लोग फुट एंड एलिवेशन करते हैं. ಕಾಲುಗಳನ್ನು ಸ್ವಲ್ಪ ಮೇಲ್ ಮಾಡಿ 2 ಪಿಲ್ಲೋ ಇಟ್ಕೊಂಡು ಕಾಲು ಮೇಲ್ ಮಾಡಿ ಮಲಗಿಸ್ಬೇಕು ಸ್ವಲ್ಪ ಹೊತ್ತು, ಆಮೇಲೆ ನೀವು ಶಿಫ್ಟ್ ಮಾಡ್ಬೋದು. तो हम लोग अनेमिया में चक्कर आके गिरने में फुट एंड एलिवेशन करते हैं. अस्थमा के जैसा अटैक हुआ तो हेड एंड एलिवेशन करते हैं. हेड को ऊपर की तरफ लेना है, पैर को नीचे की तरफ रहना है. तो बेड पे रखा है तो हेड ऊपर रहेगा. अस्थमा में आपका फिट्स में लेफ्ट लैटरल पोजीशन में रहेगा, चक्कर में फुट एंड एलिवेशन रहेगा. ಸರಿನಾ? ಎಲ್ಲರೂ ಚೆಕ್ ಮಾಡ್ತಾರೆ ಹಿಮೋಗ್ಲೋಬಿನ್. ನಿಮ್ಮ ದುಡ್ಡಲ್ಲಿ ನೀವೇ ಚೆಕ್ ಮಾಡ್ಕೋಬೇಕು. 100 ರೂಪಾಯಿ ಆಗುತ್ತೆ, ಒಂದು 50 ರೂಪಾಯಿ ಆಗುತ್ತೆ ಅಷ್ಟೇ. ಕಂಪ್ನಿಗಳು ಏನು ಕೇಳಂಗಿಲ್ಲ ನೋಡಿ. HR ಫುಲ್ ಹೆಂಗೆ ಖುಷಿಯಾಗಿದ್ರು ನೋಡಿ. ನಿಮ್ದು ಹಿಮೋಗ್ಲೋಬಿನ್ ನೀವು ಚೆಕ್ ಮಾಡಿ ನಮಗೆ ರಿಪೋರ್ಟ್ ಹೇಳಿ, ನಾನು ಹೇಳ್ತೀನಿ ನಿಮಗೆ. ಆನ್ಲೈನ್ ಏನಾದ್ರು ಬೇಕಾದ್ರೆ ಸರ್ ಕಳಿಸ್ಲಿ, ನಾನೆಲ್ಲ ನೋಡಿ ಏನು ಮೆಡಿಸಿನ್ ಕೊಡ್ಬೇಕು ನಾನು ಬರ್ಕೊಡ್ತೀನಿ. ನನ್ನ ಹತ್ರ ಬರೋದೇ ಬೇಕಾಗಿಲ್ಲ, ಇಲ್ಲೇ ಇದೆ ಇದು ಮಾಡ್ಬೋದು. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ನಾವು ಆಲ್ರೆಡಿ ಜಾಸ್ತಿ ಟೈಮ್ ತಗೊಂಡಿದ್ದೀವಿ, ಏನೋ ಕ್ವಶನ್ಸ್ ಇದ್ರೆ ಕೇಳಿ. क्वेश्चन इधर के कुछ क्वेश्चन है तो पूछ सकते हैं, कोई प्रॉब्लम नहीं है. जल्दी जाना है तो भी बोल सकते हो, वो भी बोल सकते हो. ಓಕೆ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಒಂದು ಆನೆ ಸೊಂಡಿಲು, ಆನೆ ಕ್ಲಾಪಿಂಗ್ ಹೇಳ್ಕೊಡ್ತೀನಿ, ಆಮೇಲೆ ಕ್ಲೋಸ್ ಮಾಡೋಣ. ये वाला आपका हाथी का ट्रंक है. हाथी का ट्रंक, ಆನೆ ಸೊಂಡಿಲು, ಸರಿನಾ? ಕೈ ಹಿಂಗೆ ಹಿಡ್ಕೊಳ್ಳಿ, ಹಿಂಗೆ ಹಿಡ್ಕೊಳ್ಳಿ, ಹಿಂಗೆ ಮಾಡಿ. ಇದು ಆನೆ ಸೊಂಡಿಲು. ಆನೆ ಸೌಂಡ್ ಹೆಂಗ್ ಮಾಡುತ್ತೆ ಕೇಳಿಲ್ಲ? ಸೌಂಡ್ ಹೆಂಗ್ ಮಾಡುತ್ತೆ? ಹೆಂಗೋ ಒಂದು ಏನೋ ಜೋರಾಗಿ ಸೌಂಡ್ ಮಾಡಿ. ಹಿಂಗೆ ಏನ್ ಮಾಡ್ತೇವೆ ಸೌಂಡ್, ಏನ್ ಮಾಡ್ತೇವೆ ಮಾಡಿ. ಆನೆ ಟ್ರಂಕ್ 1 2 3. ಓಕೆನಾ? ಯಾರಿಗೆ ಶೋಲ್ಡರ್ ಪೇನ್ ಇದೆಯಾ? ಈಗ ಬಾಯ್ಸ್ ಕಡೆಯಿಂದ ಹೆಂಗೆ ಸೌಂಡ್ ಜಾಸ್ತಿ ಬರುತ್ತೆ ನೋಡಿ. ಸೊ all of us will do, you make any sound. आप कोई भी साउंड कर सकते हो, जोर से करना है. ನೀವು ಯಾವ್ದೋ ಸೌಂಡ್ ಮಾಡಿ ಜೋರಾಗಿ ಮಾಡಿ. ಹಿಂಗೆ ಹಿಡ್ಕೊಳ್ಳಿ. ಆನೆ ಸೊಂಡಿಲು ಅಂತ ಅನ್ಕೊಳ್ಳಿದು. ಸೊ 3 ಸಲ ಮಾಡಿ ಆಮೇಲೆ ಕ್ಲಾಪ್ ಮಾಡೋಣ, ಸರಿನಾ? ಆನೆ ಇದು, ನೀವೇ ಆನೆಗಳು. ಹಿಡ್ಕೊಂಡು ಜೋರಾಗೆ. ಸಾಕಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಈಗ ನಿಧಾನಕ್ಕೆ ಒಂದ್ ಕಡೆಯಿಂದ ಒಳಗಡೆ ಹೋಗಿ, ಸರಿನಾ? ಲೈನ್ ಅಲ್ಲಿ